ಅಂತೂ ಇಂತೂ ಎದ್ಬಿಟ್ಟು 6 ಗಂಟೆ ಆಯಿತು. ಸ್ನಾನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಕ್ಯೂ ನೋಡಿದರೆ ಇಲ್ಲಿ ಬೇಜಾನ್ ಐತೆ. ಬರಲೇ ಹುಡುಗ. ಕಾಶಿ ವಿಶ್ವೇಶ್ವರಯ್ಯ ಎಲ್ಲ ನೋಡ್ಕೊಂಡ್ರೆ ಸೀಟೆಲ್ಲ ಹುಡುಕಿದ್ವಿ. ಈ ಮಣಿಕಂಠ ಘಾಟ್ನ ಅಂತ ಸಿಗ್ತಲ್ಲ. ಒಂದು ಚಿತೆ ಕಾಲ್ತ ಸುಡ್ತಾ ಇದ್ದಾರೆ. ಎಲ್ಲ ಕಟ್ಟಿಗೆಗಳು ರಾಶಿ ಐತೆ. ಅಲ್ಲೇ ಆ ಕಡೆ ತಡೆ ಆಯ್ತಾ? ಒಂಟೆಲ್ಲ ಅಡ್ಡಾಡ್ತು. ಓ ಇಷ್ಟಕ್ಕೆ ಮಾತ್ರ ನಮ್ಮ ಹುಡುಗ ಫುಲ್ ರೊಚ್ಚಿಗೆ ಎದ್ದ. ನೈಟೆಲ್ಲ ಹುಡುಕಿ ಅಂತೂ ಹಿಡ್ದ. ಅಲ್ಲೊಂದು ಉರಿತಾ ಐತೆ. ನಮ್ಮ ಹುಡುಗ ರೊಚ್ಚಿಗೆ ಎದ್ದ ಅಂತ ಕಂಡು ಹಿಡ್ದ. ಇಷ್ಟ ಜೀವನ. ಎಲ್ಲರೂ ಮುಕ್ತಿಗೋಸ್ಕರ ಅಷ್ಟೇ. ಯಾವತ್ತೂ ಒಂದಿನ ಹಿಂಗೆ ಹೋಗೋದು. ಮಣಿಕಂಠ ಘಾಟ್ ಎಂಟ್ರಿ ಆಗೋ ಪ್ಲೇಸ್. ಎಷ್ಟು ಜನ ಅವ್ರೆ. ನಿನ್ನೆ ನೈಟ್ ನೋಡಿದ್ರೆ ಜನ ನಿಂತಿಲ್ಲ. ಕ್ಯೂ ನಿಂತಿದೆ ಅಂತ ಸ್ನಾನ ಆಯ್ತು. ನಮ್ಮದು ಹುಡುಗಂದು ಆಯ್ತು, ಮುಗೀತಿವೆ. ದರ್ಶನ ಕ್ಯೂ ನಿಂತೈತೆ ಅಂದರೆ ಅಲ್ಲೇನ ಐತೆ. ಸ್ನಾನ ಆಯ್ತು, ಓಲ್ಡಬೇಕು ಅಷ್ಟೇ. ರಾತ್ರಿ ಎಷ್ಟು ಖಾಲಿ ಇತ್ತು. ಇವಷ್ಟು ಜನ ಬಂದವ್ರೆ ಅಂದರೆ ಹಿಂಡ ಬಿಡ್ತಾ ಇದ್ದಾರೆ. ಎಷ್ಟು ಜನ ಅಪ್ಪ. ಗಂಗಾ ಆರತಿ ಮಾಡೋ ಪ್ಲೇಸ್ ಇದು. ನೋಡಿದ್ರೆ ಜನ ಅಹಲ್ಯಾಬಾಯಿ ಘಾಟ್ ಇದು. ಎಷ್ಟು ಘಾಟ್. ಮುನ್ಸಿ ಘಾಟ್. ಎಲ್ಲ ಘಾಟಾಗೂ ಜನ ಅವ್ರೆ. ಮುನ್ಸಿ ಘಾಟ್ ಸ್ವಲ್ಪ ಬೆಟರ್ ಐತೆ. ಅಷ್ಟೊಂದು ಜನ ಇದೆ. ದರ್ಭಂಗ ಘಾಟ್. ಹಾಲ್ ಘಾಟ್. ಎಷ್ಟು ಘಾಟ್. ಇದು ಹಂಗೆ ಸ್ವಲ್ಪ ಈ ಘಾಟ್ ಅಂದರೆ ಮೇನ್ ಗುಡಿ ಹತ್ರ ಮಾತ್ರ ಫುಲ್ಲು ರಶ್ ಐತೆ. ಈ ಥರ ನಾರ್ಮಲ್ ಘಾಟ್ ಅವೆಲ್ಲ ಇದೆ. ದಸರಾ ಮೇಘಾ ಘಾಟ್ ಇದು ಫುಲ್ ಐತೆ ಘಾಟ್. ಹೆಂಗೋ ನಮಗೆ ಕನ್ನಡದವ್ರು ಸಿಕ್ಕಾರೆ ದರ್ಶನ ಮಾಡಿಸ್ತೀವಿ ಅಂತಂದು. ಒಬ್ಬರಿಗೆ 500 ರೂಪಾಯಿ. ಫಸ್ಟ್ ಕೇಳಿದ್ರೆ 1000 ರೂಪಾಯಿ ಇತ್ತು, ಇವಾಗ 500 ರೂಪಾಯಿ. ಅಣ್ಣ ಇವ್ರು ಸಿಕ್ಕರು ಪರಿಚಯ ಆಗಿ ಅಣ್ಣ ಹಂಗೆ ಇವಾಗ ಹೆಂಗೋ 500 ರೂಪಾಯಿ ದರ್ಶನ ಮುಗಿಸ್ಕೊಂಡು ಹೋಗೋದೆ. ನಾವು ದರ್ಶನ ಆಗಲ್ಲ ಅಂದ್ಕೊಂಡಿದ್ವಿ. ಹೆಂಗೋ ಆಯಿತು, ಅಣ್ಣ ಸಿಕ್ಕೋ, ಹೆಂಗೋ ಹೆಲ್ಪ್ ಆಯ್ತು ನಮಗೆ. ಅಂತೂ ಕಾಶಿ ವಿಶ್ವನಾಥನ ದರ್ಶನ ಆಯ್ತು. ಟೈಮ್ ಇವಾಗ ಎಷ್ಟು 10 ಗಂಟೆ ಎಂಟ್ರಿ ಆದ್ವಿ. 3 ಗಂಟೆ ಆಯ್ತು ನೋಡ್ಕೊಂಬರತ್ಗೆ. ಫುಲ್ಲು ಏನು ರಶ್ಶು ಜನ. ಬಾಬು ಸುಮ್ಮನೆ ಅಂದ್ಕೊಂಡಿದ್ವಿ ಇಲ್ಲ ಅಂತಂದು. ಅಲ್ಲಿ ಜನ ಅವ್ರೆ. ನಮ್ಮ ಹುಡುಗ ಫುಲ್ ಶಾಪಿಂಗು. ಚೆಕ್ ಮಾಡ್ತಾವ ಸೈಜ್ ಹಾಕತ್ ಬಿಡಪ್ಪ. ಫುಲ್ ಶಾಪಿಂಗ್ ಆಗವನ ಹುಡುಗ.